ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮುಸ್ಲಿಂ ಮದುವೆ ಫಂಕ್ಷನ್ಗಳಲ್ಲಿ ಯಾವ ರೀತಿ ಕುಷ್ಕ ಮಾಡ್ತಾರಂತ ಹೇಳಿ ನಾನು ತುಂಬಾ ಸುಲಭ ವಿಧಾನದಲ್ಲಿ ಕುಷ್ಕ ರೆಸಿಪಿಯನ್ನು ಇವತ್ತು ನಿಮಗೆ ತಿಳಿಸಿಕೊಡ್ತಿದ್ದೇನೆ. ಇದಂತೂ ತುಂಬಾ ಈಸಿಯಾಗಿದೆ ಮತ್ತು ತುಂಬಾ ರುಚಿಯಾಗಿರುತ್ತೆ. ಮುಸ್ಲಿಂ ಮನೆಗಳಲ್ಲಿ ಅಥವಾ ಮುಸ್ಲಿಂ ಮದುವೆ ಫಂಕ್ಷನ್ಗಳಲ್ಲಿ ಯಾವ ರೀತಿ ಕುಷ್ಕಾನ ಮಾಡ್ತಾರೆ ಅಂತ ಹೇಳಿ ನಾನು ನಿಮಗೆ ಸಿಂಪಲ್ ವಿಧಾನದಲ್ಲಿ ಹೇಳಿಕೊಡ್ತೇನೆ. ಇದಕ್ಕಿಂತ ಮುಂಚೆನೂ ನಾನು ಕುಷ್ಕ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ತುಂಬ ಒಳ್ಳೆಯ ವ್ಯೂಸ್ ಬಂದಿದೆ ಆ ರೆಸಿಪಿಗೆ. ಇವಾಗ ನಾನು ಮತ್ತೆ ಕುಷ್ಕ ರೆಸಿಪಿಯನ್ನು ಅಪ್ಲೋಡ್ ಮಾಡ್ತಿದ್ದೇನೆ. ಇದು ತುಂಬಾ ಈಸಿಯಾಗಿದೆ ಮತ್ತು ತುಂಬಾ ಸಿಂಪಲ್ ಆಗಿದೆ. ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ನಾನು ಹೇಳಿಕೊಡ್ತೇನೆ. ಮೊದಲಿಗೆ ನಾನು ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೇನೆ. ಗ್ಯಾಸನ್ನು ಆನ್ ಮಾಡಿಬಿಟ್ಟು ಅದಕ್ಕೆ ನಾನು ಒಂದು 2-3 ಚಮಚದಷ್ಟು ಎಣ್ಣೆನ ಹಾಕಿದ್ದೇನೆ. ಇದಕ್ಕೆ ನಾನು 3 ಈರುಳ್ಳಿಯನ್ನು ಸ್ವಲ್ಪ ದಪ್ಪ ಆಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ನಂತರ ಇದಕ್ಕೇನೆ ಒಂದು 4-5 ಹಸಿಮೆಣಸಿನಕಾಯಿ ಕೂಡ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ಸಾಫ್ಟ್ ಆಗೋ ತನಕ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಇದರೊಟ್ಟಿಗೆ ನಾನು 2 ದೊಡ್ಡ ಟೊಮೆಟೊವನ್ನು ಸ್ವಲ್ಪ ಉದ್ದದಾಗಿಯೇ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ಇದು ರುಬ್ಲಿಕ್ಕೆ ಓಕೆ. ಇದು ಮೊದಲಿಗೆ ನಾವು ಮಸಾಲೆಯನ್ನು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇದನ್ನು ತಣ್ಣಗಾಗ್ಲಿಕ್ಕೆ ಇಟ್ಟರೆ ನಂತರ ನಾವು ಇದನ್ನು ರುಬ್ಕೊಳ್ಬೋದು. ಅದಕ್ಕೋಸ್ಕರ ನಾನು ಮೊದಲಿಗೆ ಇದನ್ನು ರುಬ್ಕೊಳ್ಳಿಕ್ಕೆ ಫ್ರೈ ಮಾಡ್ಕೊಳ್ತಿದ್ದೇನೆ. ನಾವಿಲ್ಲಿ ರುಬ್ಲಿಕ್ಕೆ ಲವಂಗನ ಮಾತ್ರ ಹಾಕ್ಕೊಳ್ಬೇಕು. ಒಂದು 10-12 ಲವಂಗನ ಹಾಕ್ಕೊಂಡಿದ್ದೇನೆ. ನಂತರ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೋರಿಸ್ತಿದ್ದೆ ನೋಡಿ. ಇದನ್ನು ಫ್ರೆಶ್ ಆಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿ ಇಟ್ಕೊಂಡಿದ್ದೇನೆ. 2 ಚಮಚದಷ್ಟು ಹಾಕ್ಕೊಂಡಿದ್ದೇನೆ. 2 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ. ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದಿದ್ದರೆ ಫ್ರೆಶ್ ಆಗಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಸುಲಿದ್ಬಿಟ್ಟು ಹಾಕ್ಕೊಳ್ಬೋದು. ನಂತರ ಇದಕ್ಕೇನು ಒಂದು ದೊಡ್ಡ ಕಟ್ಟಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. 1 ಕಟ್ಟಷ್ಟು ನಾನಿಲ್ಲಿ ಪುದೀನ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಬಸಿದು ಹಾಕ್ಕೊಳ್ತಿದ್ದೇನೆ. ಇದನ್ನು ಕೂಡ ಹಾಕಿದ ನಂತರ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ ಎಲ್ಲ ಇದೆ ಅಲ್ವ, ಸ್ವಲ್ಪ ಸಾಫ್ಟ್ ಆಗಬೇಕು. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಸ್ವಲ್ಪ ತಳ ಹಿಡಿಯುತ್ತೆ. ಅದನ್ನು ನೀವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾನೆ ತಿರುಗಿಸ್ತಾನೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ಇದು ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಇದು ಫ್ರೈ ಆಗಿದೆ ನೋಡಿ. ಇವಾಗ ಇದನ್ನು ನಾನು ಗ್ಯಾಸನ್ನು ಆಫ್ ಮಾಡಿ ಇದು ತಣ್ಣಗಾದ ನಂತರ ತರಿಯಾಗಿ ಇದನ್ನು ರುಬ್ಕೊಳ್ತೇನೆ. ನೀರು ಹಾಕದೇನೆ ರುಬ್ಕೊಳ್ಬೇಕು, ನೀರು ಹಾಕ್ಕೊಳ್ಬೇಡಿ. ಇದು ಸ್ವಲ್ಪ ತರಿಯಾಗಿದ್ದರೆ ಸಾಕು. ನಾನು ಇವಾಗ ಇದನ್ನು ತಣ್ಣಗಾದ ನಂತರ ಇದನ್ನು ತರಿಯಾಗಿ ರುಬ್ಬಿ ಸೈಡಲ್ಲಿ ಇಟ್ಕೊಳ್ತೇನೆ. ನಂತರ ಇಲ್ಲಿ ನಾನು ಒಂದು ದೊಡ್ಡ ಪಾತ್ರೆಯನ್ನು ತಗೊಂಡಿದ್ದೇನೆ. ನೀವು ಯಾವ ಪಾತ್ರೆಯಲ್ಲಿ ಕುಷ್ಕ ಮಾಡ್ತೀರಾ ನೋಡಿ, ಅದು ಸ್ವಲ್ಪ ದಪ್ಪ ತಳ ಇರುವ ಪಾತ್ರೆಯನ್ನು ತಗೊಳ್ಳಿ. ನಂತರ ಇದಕ್ಕೆ ನಾನು ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೇನೆ. ಒಂದು 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಿದ್ದೇನೆ. ತುಪ್ಪ ಸ್ಕಿಪ್ ಮಾಡಿಬಿಡಿ ಓಕೆ. ತುಪ್ಪನ ಹಾಕ್ಕೊಳ್ಳಿ, ಒಳ್ಳೆ ಫ್ಲೇವರ್ ಬರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೇನೆ. ನಂತರ ನಾನಿಲ್ಲಿ ಗರಂ ಮಸಾಲೆ ತೊಗೊಂಡಿದ್ದೇನೆ. ಒಂದು 3 ಏಲಕ್ಕಿ, 1 ಚಮಚದಷ್ಟು ಕಾಳುಮೆಣಸು, ಒಂದು 4-5 ಏಲಕ್ಕಿ, 1 ಚಿಕ್ಕ ಚಮಚದಷ್ಟು ಸೋಂಪನ್ನು ತೊಗೊಂಡಿದ್ದೇನೆ. 1 ಚಿಕ್ಕ ಚಮಚದಷ್ಟು ಶಾಜೀರನ್ನು ತೊಗೊಂಡಿದ್ದೇನೆ. ಒಂದು ಅರ್ಧ ಇಂಚಷ್ಟು ನಾನಿಲ್ಲಿ ಚಕ್ಕೆನ ತೊಗೊಂಡಿದ್ದೇನೆ. ಇಷ್ಟನ್ನು ಗರಂ ಮಸಾಲೆನ ಹಾಕಿದ ನಂತರ ಸ್ವಲ್ಪ ಹಾಕಿದ ನಂತರನೇ ಎಣ್ಣೆ ಬಿಸಿಯಾಗಿರುತ್ತಲ್ವ, ಸ್ವಲ್ಪ ಫ್ರೈ ಆದ ನಂತರನೇ ಅದರ ಹಿಂದೆಯೇ ನೀವು ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ತುಂಬ ಲೇಟಾಗಿ ಹಾಕಿದರೆ ಈರುಳ್ಳಿ ಮಸಾಲೆ ಎಲ್ಲ ಹೊತ್ತೋಗುತ್ತೆ, ಅಂದರೆ ಕಪ್ಪಾಗುತ್ತೆ. ಅದು ಫ್ಲೇವರ್ ಚೆನ್ನಾಗಿ ಬರೋದಿಲ್ಲ. ನೀವು ಎಣ್ಣೆಯಲ್ಲಿ ಹಾಕಿದ ನಂತರನೇ ತಕ್ಷಣವೇ ಈರುಳ್ಳಿಯನ್ನು ಹಾಕ್ಕೊಂಡ್ಬಿಡಿ. ಆವಾಗ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಇಲ್ಲಿ ಫ್ರೈ ಆಗಬೇಕು ನೋಡಿ. ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಈರುಳ್ಳಿ ಆಗಬೇಕು. ಲೈಟ್ ಗೋಲ್ಡನ್ ಕಲರ್ ಈರುಳ್ಳಿ ಆದ ನಂತರ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೇನೆ. ನಾವು ರುಬ್ಲಿಕ್ಕೆ ಕೂಡ ಹಾಕಿದ್ದೇವೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು, ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ. ನಂತರ ಇದನ್ನು ಹಸಿ ವಾಸನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹೋಗೋ ತನಕ ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋದ ನಂತರ ಇದಕ್ಕೆ ನಾವು ಒಂದು 2 ಟೊಮೆಟೊನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ಸ್ಲೈಸಾಗಿ ಒಂದು 2-3 ಟೊಮೆಟೊ, ಚಿಕ್ಕದಿದ್ದರೆ 3 ತೊಗೊಳ್ಳಿ, ದೊಡ್ಡದಿದ್ದರೆ ಒಂದು 2 ಟೊಮೆಟೊನ ತೊಗೊಂಡು ಚೆನ್ನಾಗಿ ಹಣ್ಣಾಗಿರುವ ಟೊಮೆಟೊನ ತೊಗೊಳ್ಳಿ.
ಇವಾಗ ನೋಡಿ ಟೊಮೆಟೊ ಹಾಕಿದ ನಂತರ ಇದನ್ನು ಕೂಡ ನಾನು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಇದು ಸ್ವಲ್ಪ ಸಾಫ್ಟ್ ಆಗಬೇಕು. ಚೆನ್ನಾಗಿ ಇಲ್ಲಿ ಫ್ರೈ ಆದ ನಂತರ ಇದಕ್ಕೆ ನಾವು ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಇವಾಗ ಒಂದು 2 ನಿಮಿಷ ನಾನು ಇದನ್ನು ಫ್ರೈ ಮಾಡ್ಕೊಳ್ತೇನೆ. ಇದು ಫ್ರೈ ಆದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಅರಶಿನ ಪೌಡರನ್ನು ಸೇರಿಸ್ತೇನೆ. ಇದು ಸ್ವಲ್ಪ ಸಾಫ್ಟ್ ಆದ ನಂತರ ನೋಡಿ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪೌಡರನ್ನು ಸೇರಿಸಿದ್ದೇನೆ. 1 ಟೇಬಲ್ ಸ್ಪೂನಷ್ಟು ಇದಕ್ಕೆ ಗರಂ ಮಸಾಲ ಪೌಡರನ್ನು ಸೇರಿಸಿದ್ದೇನೆ. 2 ಟೇಬಲ್ ಸ್ಪೂನಷ್ಟು ಇಲ್ಲಿ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸಿದ್ದೇನೆ. 1.5 ಟೇಬಲ್ ಸ್ಪೂನಷ್ಟು ಇದಕ್ಕೆ ನಾನು ಧನಿಯಾ ಪೌಡರನ್ನು ಸೇರಿಸಿದ್ದೇನೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಇದು ಸೇರಿಸಿದ ನಂತರ ಇಷ್ಟನ್ನು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಬೇಕು. ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಂದು ಇಲ್ಲಿ ಫ್ಲ್ಯಾಶ್ ಲೈಟ್ ಕೂಡ ಆಫ್ ಆಯಿತು. ಹೀಟ್ ತುಂಬ ಆಗಿ ಲೈಟ್ ಆಫ್ ಆಯಿತು. ಇವಾಗ ನಾರ್ಮಲ್ ಲೈಟ್ ಇತ್ತಲ್ವ ಅದರಲ್ಲೇ ನಾನು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೇನೆ. ನನಗೆ ಫ್ರೈ ಮಾಡುವಾಗ ಜಾಸ್ತಿ ಕತ್ತಲೆ ಅನಿಸಿತು. ವಿಡಿಯೋದಲ್ಲಿ ತುಂಬ ಏನು ಕತ್ತಲೆ ಕಾಣಿಸ್ತಿಲ್ಲ. ನಾನು ಅಂದ್ಕೊಂಡೆ ಬೇರೆ ಲೈಟ್ ಕೂಡ ಇಲ್ಲ ನನ್ನ ಹತ್ರ. ಇದ್ದ ಲೈಟಲ್ಲೇ ನಾನು ಅಡ್ಜಸ್ಟ್ ಮಾಡಿಬಿಟ್ಟು ವಿಡಿಯೋನ ಮಾಡ್ಕೊಂಡಿದ್ದೇನೆ. ನಂತರ ಇದು ಮಸಾಲೆ ಫ್ರೈ ಆದ ನಂತರ ನಾವು ಮೊದಲೇ ರುಬ್ಬಿಟ್ಟಿರುವ ಮಸಾಲೆ ಇತ್ತಲ್ವ ತರಿಯಾಗಿ ಆ ಮಸಾಲೆಯನ್ನು ಸೇರಿಸ್ಕೊಳ್ತಿದ್ದೇನೆ. ಆ ಮಸಾಲೆ ಸೇರಿಸಿದ ನಂತರ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ 1 ನಿಮಿಷ ಫ್ರೈ ಮಾಡಿದರೆ ಸಾಕು. ಮೊದಲು ಹಾಕಿರುವ ಪೌಡರ್ ಮಸಾಲೆ ಮತ್ತು ಈ ಮಸಾಲೆ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಬೇಕು. ಅದಕ್ಕೆ ನಾವು ಚೆನ್ನಾಗಿ ಇಲ್ಲಿ ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ಮಸಾಲೆನ ಫ್ರೈ ಆದ ನಂತರ ನಾನು ಇಲ್ಲಿ 1 ಕಪ್ಪಷ್ಟು ಇದಕ್ಕೆ ನಾನು ಮೊಸರನ್ನು ಸೇರಿಸ್ಕೊಳ್ತೇನೆ. ಮೊದಲಿಗೊಮ್ಮೆ ಚೆನ್ನಾಗಿದ್ದು ಫ್ರೈ ಆದ ನಂತರ ಇದಕ್ಕೆ 1 ಕಪ್ಪಷ್ಟು ನಾನಿಲ್ಲಿ ಮೊಸರನ್ನು ಸೇರಿಸ್ಕೊಳ್ತಿದ್ದೇನೆ. ಈ ಮೊಸರನ್ನು ಹಾಕಿದ ನಂತರ ಕೂಡ ನಾವು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಸುಮಾರು ಒಂದು 4 ಗ್ಲಾಸಷ್ಟು ಅಕ್ಕಿಯಿಂದ ಈ ಕುಷ್ಕನ ಮಾಡ್ತಿದ್ದೇನೆ. ಸುಮಾರು ಒಂದು 3/4 kg ಈ ಕುಷ್ಕ ಆಗ್ಬೋದು. ನೀವು ಸಣ್ಣ ಕಪ್ಪಿಂದ ಮೊದಲಿಗೆ ಟ್ರೈ ಮಾಡಿ ನೋಡಿ. ಆವಾಗ ನೀವು ಬೇಕಿದ್ರೆ ಮೊಸರನ್ನು ಕಡಿಮೆ ಹಾಕ್ಕೊಳ್ಬೇಕು. ನಾನಿಲ್ಲಿ 4 ಗ್ಲಾಸ್ ಅಕ್ಕಿಗೋಸ್ಕರ ಎಷ್ಟು ಮಸಾಲೆ ಬೇಕು ನೋಡಿ ಅಷ್ಟನ್ನು ನಿಮಗೆ ತೋರಿಸಿದ್ದೇನೆ. ನೀವು ನೋಡಿಬಿಟ್ಟು ಕ್ವಾಂಟಿಟಿನ ಮೊದಲಿಗೆ ಒಂದು ಚಿಕ್ಕ ಗ್ಲಾಸಿಂದ ಟ್ರೈ ಮಾಡಿ ನೋಡಿ, ಹೊಸದಾಗಿ ಯಾರಾದರೂ ಅಡುಗೆ ಕಲಿಯೋರಿದ್ದವರು. ಇವಾಗ ನೋಡಿ ಮೊಸರು ಹಾಕಿದ ನಂತರ ಫ್ರೈ ಮಾಡಿದ ನಂತರ 1 ಗ್ಲಾಸ್ ನೀರನ್ನು ಈ ಮಸಾಲೆ ರುಬ್ಬಿರುವ ಜಾರಿಗೆ ಹಾಕಿ ನಾನು ಇಲ್ಲಿ ಹಾಕ್ಕೊಂಡಿದ್ದೇನೆ. ನಾನು ಅಕ್ಕಿನ ಇಲ್ಲಿ 4 ಗ್ಲಾಸಷ್ಟು ತೊಗೊಂಡಿದ್ದೇನೆ. ಅದರಲ್ಲಿ ಇವಾಗ 1 ಗ್ಲಾಸಷ್ಟು ನೀರನ್ನು ನಾನು ಇಲ್ಲಿ ಸೇರಿಸಿದ್ದೇನೆ. ಅದನ್ನು ಕೂಡ ಅಳತೆ ಹಿಡ್ಕೊಂಡಿದ್ದೆ ನೀರನ್ನು ಕೂಡ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾನು ಇಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನು ಹಾಕೊಳ್ತಿದ್ದೇನೆ. ನಾನು 4 ಗ್ಲಾಸ್ ಅಕ್ಕಿಗೆ 8 ಗ್ಲಾಸಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೇನೆ. ಆ ಮೊದಲಿಗೆ 1 ಗ್ಲಾಸನ್ನು ಸೇರಿಸಿದ್ದೇನಲ್ವ ಅದನ್ನು ಕೂಡ ಅಳತೆ ಹಿಡ್ಕೊಂಡು ನಂತರ ನಾನು 7 ಗ್ಲಾಸಷ್ಟು ನೀರನ್ನು ಸೇರಿಸಿದ್ದೇನೆ. ನೀವು ಸ್ವಲ್ಪ ಸಾಫ್ಟಾಗಿ ಬೇಕಂತ ಹೇಳಿದರೆ 1 ಗ್ಲಾಸಿಗೆ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಉದುರಾಗಿ ಬೇಕಂತ ಹೇಳಿದರೆ 1 ಗ್ಲಾಸಿಗೆ 1/4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನಂತರ ನಾನಿಲ್ಲಿ 1 ಲಿಂಬೆ ಹಣ್ಣನ್ನು ಸ್ಕ್ವೀಸ್ ಮಾಡಿಬಿಟ್ಟು ರಸವನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಸ್ವಲ್ಪ ಟೇಸ್ಟನ್ನು ನೋಡ್ಕೊಳ್ಳಿ. ನಾನು ಕೂಡ ಇಲ್ಲಿ ಟೇಸ್ಟನ್ನು ನೋಡಿದೆ, ನನಗೆ ಉಪ್ಪು ಕಡಿಮೆ ಅನಿಸಿತು. ಸೊ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೆ. ನಂತರ ಇದನ್ನು ಕುದಿಲಿಕ್ಕೆ ಬಿಡೋಣ. ನಾನಿಲ್ಲಿ 4 ಗ್ಲಾಸಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ಚೆನ್ನಾಗಿ 2 ಸತಿ ತೊಳೆದ್ಬಿಟ್ಟು ನೀರನ್ನು ಬಸಿದು ಇಲ್ಲಿ ಅಕ್ಕಿಯನ್ನು ಹಾಕ್ಕೊಳ್ತಿದ್ದೇನೆ. ನಾನೇನು ಇಲ್ಲಿ ನೆನೆಸಿ ಇಟ್ಟಿಲ್ಲ ಅಕ್ಕಿಯನ್ನು. ಹಾಗಾಗಿ ನಾನು ಇಲ್ಲಿ ಡೈರೆಕ್ಟಾಗಿ ಒಂದು 2 ಸತಿ ತೊಳೆದು ಅಕ್ಕಿಯನ್ನು ಹಾಕ್ಕೊಳ್ತಿದ್ದೇನೆ. ನೀವೇನಾದರೂ ಒಂದು 10 ನಿಮಿಷ ಅಕ್ಕಿಯನ್ನು ನೆನೆಸಿದರೆ 1/4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಉದುರಾಗಿ ಆಗುತ್ತೆ ಅನ್ನ. ನಾನಿಲ್ಲಿ ಅಕ್ಕಿ ತುಂಬ ಹಳತ್ತಾಗಿದೆ, ಹಾಗಾಗಿ ನಾನು 1 ಗ್ಲಾಸಿಗೆ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ. ಹಾಗಾಗಿ ಅಕ್ಕಿ ಚೆನ್ನಾಗಿ ಉದುರಾಗಿ ಆಗಿದೆ ಅನ್ನ. ಇವಾಗ ನೋಡಿ ನಾನಿಲ್ಲಿ ಚೆನ್ನಾಗಿ ಅಕ್ಕಿಯನ್ನು ನೀರನ್ನು ಬಸಿದು ಹಾಕ್ಕೊಳ್ತಿದ್ದೇನೆ. ನೀರನ್ನು ಸೇರಿಸ್ಲಿಕ್ಕೆ ಹೋಗಬೇಡಿ, ನಾವು ಮೊದಲಿಗೆ ಅಳತೆ ಮಾಡಿಬಿಟ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನೋಡಿ ನಾನು ಅಕ್ಕಿಯನ್ನೆಲ್ಲ ಹಾಕಿ ಆದ ನಂತರ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಈ ಮಸಾಲೆ ಒಟ್ಟಿಗೆ ಈ ನೀರಿನೊಟ್ಟಿಗೆ ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಇವಾಗ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡ್ತೇನೆ. ಇದು 3/4 ಭಾಗದಷ್ಟು ಚೆನ್ನಾಗಿ ಕುದಿಬೇಕು. ಇವಾಗ ನೋಡಿ ನಾನು ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೆ. ಇದು 3/4 ಭಾಗದಷ್ಟು ಚೆನ್ನಾಗಿ ಇವಾಗ ಬೆಂದಿದೆ, ಕುದ್ದಿದೆ, ನೀರು ಕೂಡ ಕಡಿಮೆ ಆಗಿದೆ. ಈ ಹಂತದಲ್ಲಿ ನಾನಿವಾಗ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಕೆಳಗಡೆ ತವನ ಇಟ್ಟು ಇದರ ಮೇಲ್ಗಡೆ ಮುಚ್ಚಿ ಇದನ್ನು ದಮ್ ಮಾಡಲಿಕ್ಕೆ ಇಡ್ತೇನೆ. ಒಂದು 10ರಿಂದ 15 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ದಮ್ ಮಾಡಲಿಕ್ಕೆ ಇಡಬೇಕು. ನಾನಿವಾಗ ಇದನ್ನು ಮುಚ್ಚಿ ಇದನ್ನು ಕೆಳಗಡೆ ಇಳಿಸಿ ನಾನು ಒಂದು ತವನ ಇಡ್ತೇನೆ. ನಿಮ್ಮ ಮನೇಲಿ ಯಾವುದು ಹಳತ್ತು ತವ ಇದೆ ನೋಡಿ ಆ ತವನ ಇಟ್ಟು ನಾನಿಲ್ಲಿ ದಮ್ ಮಾಡಲಿಕ್ಕೆ ಇಟ್ಟಿದ್ದೆ. ನೋಡಿ ನಾನೊಂದು 10 ನಿಮಿಷ ಇಲ್ಲಿ
ನಾನು ದಮ್ ಮಾಡಲಿಕ್ಕೆ ಇಟ್ಟಿದ್ದೆ. ಇವಾಗ ಚೆನ್ನಾಗಿ ಕುಷ್ಕ ನಮ್ಮದು ರೆಡಿಯಾಗಿದೆ. ಇವಾಗ ನೋಡಿ ನಾನು ನಿಮಗೆ ತೋರಿಸ್ತಿದ್ದೇನೆ. ಮುಚ್ಚಳನ ತೆಗೆದಿದ್ದೇನೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ನೋಡಿ ಯಾವುದೇ ರೀತಿ ತಳ ಕೂಡ ಹತ್ತಿಲ್ಲ. ತುಂಬಾ ರುಚಿಯಾಗಿ ಕುಷ್ಕ ರೆಡಿಯಾಗಿದೆ. ಇವಾಗ ಒಮ್ಮೆ ನಾವು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಕೆಳಗಡೆ ಹಂಚು ಇಡಲೇಬೇಕಾಗುತ್ತೆ, ಇಲ್ಲದಿದ್ದರೆ ತಳ ಹತ್ಕೊಳ್ಳುತ್ತೆ. ಅದಕ್ಕೋಸ್ಕರ ತುಂಬ ಹೊತ್ತು ದಮ್ ಮಾಡ್ತೇವಲ್ಲ, ನೀವೊಂದು ಕೆಳಗಡೆ ಹಂಚನ್ನು ಇಟ್ಟರೆ ತುಂಬಾ ಚೆನ್ನಾಗಿ ದಮ್ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಹಂಚನ್ನು ಇಟ್ಬಿಟ್ಟು ಒಂದು 10 ನಿಮಿಷಗಳ ಕಾಲ ದಮ್ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮ ತುಂಬಾ ರುಚಿಯಾಗಿರುವ ಕುಷ್ಕ ರೆಡಿಯಾಗಿದೆ. ನಾನು ಇವಾಗ ಸರ್ವ್ ಮಾಡ್ತಿದ್ದೆ. ನೋಡಿ ತುಂಬ ಸಿಂಪಲ್ಲಾಗಿ ತುಂಬಾ ರುಚಿಯಾಗಿರುತ್ತೆ. ಹೊಸದಾಗಿ ಯಾರೆಲ್ಲ ನೀವು ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ ನನ್ನ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದರೊಟ್ಟಿಗೆ ನಾವು ದಾಲ್ಚಾ ಅಂತ ಮಾಡ್ತೇವೆ. ತುಂಬ ಹೇಳಿದ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಇದಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾವು ಮುಸ್ಲಿಂ ಮನೆಗಳಲ್ಲಿ ಬಿರಿಯಾನಿ ಒಟ್ಟಿಗೆ, ಈ ರೀತಿ ಕುಷ್ಕ ಒಟ್ಟಿಗೆ ಮತ್ತು ಬಗಾರ್ ಖಾನ ಒಟ್ಟಿಗೆಲ್ಲ ದಾಲ್ಚಾ ಅಂತ ಮಾಡ್ತೇವೆ. ಇಂಥ ರೆಸಿಪಿಗಳಿಗೆ ಈ ದಾಲ್ಚಾ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ ದಾಲ್ಚಾ ಒಟ್ಟಿಗೆ ಈ ಕುಷ್ಕ. ಒಂದ್ಸಾರಿ ನೀವು ಕೂಡ ಈ ಕುಷ್ಕನ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಇನ್ನೂ ಒಂದು ಒಳ್ಳೆ ರೆಸಿಪಿ ಒಟ್ಟಿಗೆ. ಥ್ಯಾಂಕ್ ಯು.